ಸೊ ನಾನು ಈಗ ಹೇಳೋದನ್ನ ನೀವು ಹಾಗೆ ಇಮ್ಯಾಜಿನ್ ಮಾಡಿ. ಇನ್ ಸ್ಪ್ಯಾನ್ ಆಫ್ 10 to 15 ಡೇಸಲ್ಲಿ ನಿಮ್ಮ ಮನೆ, ನಿಮ್ಮ ಸುತ್ತಮುತ್ತ ಇರೋ ರೋಡು, ಬಿಲ್ಡಿಂಗ್ಸ್, ದೇವಸ್ಥಾನ ಇದೆಲ್ಲಾನು ಮರಳಿಂದ ಮುಚ್ಚೋದ್ರೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ? ಇದು ಯಾವುದೋ ಇಮ್ಯಾಜಿನೇಷನ್ ಕತೆ ಆಗಲಿ ಅಥವಾ ಫಿಕ್ಷನ್ ಆಗಲಿ ಇಲ್ಲ ಬೇರೆ ದೇವಸ್ಥಾನ ನಡೆದಿರೋದಾಗಲಿ ಕತೆ ಅಲ್ಲ. ನಮ್ಮ ಕರ್ನಾಟಕ, ನಮ್ಮ ಮೈಸೂರಲ್ಲಿರೋ ತಲಕಾಡಲ್ಲಿ ನಡೆದಿರೋ ನಿಜವಾದ ಘಟನೆ. 400 ವರ್ಷ ಆದ್ರೂ ಅದ್ರ ಹಿಂದೆ ಇರೋ ಸತ್ಯ, ಅದು ಶಾಪದಿಂದ ಹಾಗಾಗಿದ್ದ ಅಥವಾ ನೇಚರಿಂದ ಹಾಗಾಗಿದ್ದ, ಈ ಸತ್ಯನ ಇದುವರೆಗೂ ಯಾರೂ ಕಂಡುಹಿಡಿಯೋಕ್ಕಾಗಿಲ್ಲ. ಆ್ಯಂಡ್ ಇದ್ರ ಮೇಲೆ ಯಾವುದೇ ಪರ್ಟಿಕ್ಯುಲರ್ ಆಗಿ ಇದೇ ನಡೆದಿದೆ ಅನ್ನೋ ಆರ್ಟಿಕಲ್ ಇಲ್ಲ. ಇಟ್ಸ್ ಎವ್ರಿಥಿಂಗ್ ಅಬೌಟ್ ಕಾನ್ಸ್ಪಿರಸಿ ಥಿಯರೀಸ್. ನಾವು ಕಾಲದಿಂದ ಏನು ಕೇಳ್ಕೊಂಡಿದ್ದೀವಿ, ನಮ್ಮ ಪೇರೆಂಟ್ಸ್ ಹತ್ರ ಆಗಲಿ, ಹಿರಿಯರ ಹತ್ರ ಆಗಲಿ, ಟೀಚರ್ಸ್ ಹತ್ರ ಆಗಲಿ, ಆ ಸ್ಟೋರಿನ ಇವತ್ತು ನಿಮ್ಮ ಮುಂದೆ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ತಲಕಾಡು ಮರಳುಗಾಡು ಆಗೋಕ್ಕಿಂತ ಮುಂಚೆ ವಿಜಯನಗರ ಎಂಪೈರ್ ಒನ್ ಆಫ್ ದ ಮೇನ್ ಸಿಟಿ ಆಗಿತ್ತು. ಯಾಕೆಂದರೆ ಅಲ್ಲಿ ರಿವರ್ ಬ್ಯಾಂಕ್ ಹತ್ರ ಇತ್ತು ಆ್ಯಂಡ್ ಅಲ್ಲೇ ಟ್ರೇಡ್ಸ್ ನಡೀತಾ ಇತ್ತು. ಸೊ ಇದೆಲ್ಲದಕ್ಕೂ ಒಂದು ಇಂಪಾರ್ಟೆಂಟ್ ಪ್ಲೇಸ್ ತಲಕಾಡಾಗಿತ್ತು. ಹಾಗಾದರೆ ತಲಕಾಡು ಮರಳುಗಾಡು ಆಗಿದ್ದು ಹೇಗೆ? 16th ಸೆಂಚುರಿಲಿ ವಿಜಯನಗರ ಎಂಪೈರ್ ಯಾವಾಗ ಡೌನ್ಫಾಲ್ ಸ್ಟಾರ್ಟ್ ಆಯಿತು, ಸೊ ಆಗ ಒಡೆಯರ್ಸ್ ಏನು ಮಾಡ್ತಾರೆ, ಅಲ್ಲಿ ಇರುವಂಥ ತಲಕಾಡ್ನಾಗಲಿ ಶ್ರೀರಂಗಪಟ್ಟಣನಾಗಲಿ ಇದೆಲ್ಲಾನು ಅಕ್ವೈರ್ ಮಾಡ್ತಾರೆ. ಸೊ ಒಡೆಯರ್ ಅಕ್ವೈರ್ ಮಾಡೋ ಟೈಮಲ್ಲಿ ಅಲ್ಲಿದ್ದು ವಿಜಯನಗರ ಎಂಪೈರ್ ಕಡೆಯಿಂದ ತಿರುಮಲ ರಾಯ ಅನ್ನೋ ರೂಲರು ಒಡೆಯರ್ಸ್ ಅಕ್ವೈರ್ ಮಾಡೋ ಟೈಮಲ್ಲಿ ಅದನ್ನ ರೂಲ್ ಮಾಡ್ತಿದ್ರು. ಆ್ಯಂಡ್ ಅವಾಗ ಅದು ಅಷ್ಟೊಂದು ಸ್ಟ್ರಾಂಗ್ ಕಿಂಗ್ಡಮ್ ಆಗಲಿ ಅಥವಾ ಮತ್ತೊಂದಾಗಲಿ ಇಲ್ಲ. ಆ್ಯಂಡ್ ಆಲ್ಸೋ ತಿರುಮಲ ರಾಯನವರು ಈ ಅಕ್ವೈಸೇಷನ್ ನಡಿಬೇಕಾದ್ರೆ ತುಂಬಾ ಹೆಲ್ತ್ ಪ್ರಾಬ್ಲಮ್ಸ್ ಇತ್ತು, ಅನ್ಹೆಲ್ತಿ ಆಗಿದ್ರು. ಆ್ಯಂಡ್ ಅವ್ರ ಅಂಡರಲ್ಲಿ ಅವರ ವೈಫ್ ಆದ ಅಲಮೇಲಮ್ಮ, ಈಗ ಮೇನ್ ಸ್ಟೋರಿ ನಾವು ಏನು ಮಾತಾಡ್ತೀವಿ, ಅಲಮೇಲಮ್ಮ ಅವ್ರು ರೂಲ್ ಮಾಡ್ತಾ ಇದ್ರಿಂದ. ಸೊ ತಿರುಮಲ ರಾಯ ಅವರು ಯಾವಾಗ ಸಾವನ್ನಪ್ತಾರೆ ಆಗ ರಾಜ ಒಡೆಯರ್, ಸೊ ಒಡೆಯರ್ ಡೈನಾಸ್ಟಿ ಇದೇನು ಕಿಂಗ್ ಇದ್ರು, ಅವರು ಅಲಮೇಲಮ್ಮ ಹತ್ರ ಹೋಗಿ ಅವ್ರ ಹತ್ರ ಇದ್ದಿದ್ದು ಪ್ರೀಶಿಯಸ್ ಜೆವೆಲ್ಸ್ ಆಗಲಿ ಅಥವಾ ಮತ್ತೊಂದು ಈಗ ಆಗಿನ ಕಾಲದಲ್ಲಿ ಇರ್ತಿದ್ದಲ್ಲ ಪ್ರೀಶಿಯಸ್ ಸ್ಟೋನ್ಸು, ಇದನ್ನೆಲ್ಲಾನು ನಮಗೆ ನೀವು ಹ್ಯಾಂಡ್ ಓವರ್ ಮಾಡಬೇಕು ಅಂದಾಗ ಅಲಮೇಲಮ್ಮ ಅವರು ಯಾವುದೇ ಕಾರಣಕ್ಕೂ ನಾನು ಮಾಡಲ್ಲ, ಇದು ನಮ್ದು, ಇದು ನಮ್ಮ ಹತ್ರನೇ ಇರುತ್ತೆ ಅಂತ ಹೇಳ್ತಾರೆ. ಆದರೆ ರಾಜ ಒಡೆಯರ್ ಅವರು ಫಿಕ್ಸ್ ಆಗಿದ್ರು, ನಮಗೆ ಪ್ರೀಶಿಯಸ್ ಜೆವೆಲ್ಸ್ ಆಗಲಿ ಸ್ಟೋನ್ ಆಗಲಿ ಏನಿದೆ ಇದು ನಮಗೆ ಬೇಕೇ ಬೇಕು ಅಂತ. ಆ್ಯಂಡ್ ಅಲಮೇಲಮ್ಮ ಅವರು ಫಿಕ್ಸ್ ಆಗಿದ್ರು, ಯಾವುದೇ ಕಾರಣಕ್ಕೂ ನಾನು ಇದನ್ನ ಕೊಡಲ್ಲ ಅಂತ. ಹಾಗಾಗಿ ಒನ್ ಡೇ ಏನಾಗುತ್ತೆ, ಒಡೆಯರ್ ಅವರ ಸೈನಿಕರೆಲ್ಲರೂ ಅಲಮೇಲಮ್ಮ ಅವರ ಬೆನ್ನತ್ತಿ ಅದನ್ನ ಕಿತ್ಕೋಬೇಕು, ಅದನ್ನ ಪಡ್ಕೋಬೇಕು ಅಂತ ಅವ್ರನ್ನ ಅಟ್ಟಾಡ್ಸ್ಕೊಂಡು ಹೋಗ್ಬೇಕಾರೆ ಅಲಮೇಲಮ್ಮ ಅವರು ತಲಕಾಡಲ್ಲಿರೋ ಮಾಲಂಗಿ ಅನ್ನೋ ಒಂದು ಪ್ಲೇಸಲ್ಲಿ ನಿಂತ್ಕೊಂಡು ಇಡೀ ರಾಜವಂಶಕ್ಕೇನೆ ಒಂದು ಶಾಪ ಕೊಡ್ತಾರೆ. ಆ್ಯಂಡ್ ಅದು ಕೊಟ್ಟು ಅವರು ನೀರಿಗಾರಿ ಅವ್ರ ಪ್ರಾಣನ ಕಳ್ಕೊತಾರೆ. ಅವ್ರ ಪ್ರಿಷಿಯಸ್ ಸ್ಟೋನ್ ಆಗಲಿ ಏನು ಎಕ್ಸ್ಪೆಕ್ಟ್ ಮಾಡಿ ಅವ್ರನ್ನ ಚೇಸ್ ಮಾಡ್ತಾರೆ ಅದು ಸಿಗಲ್ಲ. ಆ ಒಂದು ಕರ್ಸ್ ಏನು ಅಂದ್ರೆ, ತಲಕಾಡು ಮರಳಾಗಲಿ, ಮಾಲಂಗಿ ಮಡುವಾಗಲಿ, ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ. ಈ 3 ಕರ್ಸ್ವೆ ಕೋಇನ್ಸಿಡೆನ್ಸಾ ಅಥವಾ ಅದೇ ಶಾಪದಿಂದ ಇದು ನಡೀತಿದೆಯಾ ಗೊತ್ತಿಲ್ಲ. ಅಲ್ಲಿಂದ ಇಲ್ಲಿವರೆಗೂ ಹಾಗೆ ನಡೆದಿದೆ. ತಲಕಾಡು ಫುಲ್ ಮರಳಾಗಿದೆ. ಆ್ಯಂಡ್ ಮಡುವಾಗಲಿ ಅಂದರೆ ಆ ಒಂದು ಮಾಲಂಗಿ ಅನ್ನೋ ಒಂದು ಪ್ಲೇಸಲ್ಲಿ ದೊಡ್ಡ ಸುಳಿ ಇದೆ ಅಂತ ಈಗಲೂ ಹೇಳ್ತಾರೆ ಜನ. ಆ್ಯಂಡ್ ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ. ಸೊ ಇವಾಗ ಯಾರು ಒಬ್ಬರು ರಾಜ ಆಗ್ತಾರೆ ಅವ್ರಿಗೆ ಮಗು ಹೋಗಲ್ಲ, ಆ್ಯಂಡ್ ಇನ್ನೊಬ್ರು ದತ್ತು ತಗೊಂಡು ಅವ್ರಿಗೆ ಮಗು ಹೋಗುತ್ತೆ, ನೆಕ್ಸ್ಟ್ ಜನ್ರೇಷನ್ಗೆ ಮಗು ಹೋಗಲ್ಲ. ಸೊ ಈ ಶಾಪ ಅವಾಗಿಂದನೂ ಇಲ್ಲಿವರೆಗೂ ಕಂಟಿನ್ಯೂ ಆಗ್ತಾನೆ ಇದೆ. ಆ್ಯಂಡ್ ಇದರಲ್ಲಿರೋ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಏನು ಅಂದರೆ, ಅಲ್ಲಿರೋ 100 ಎಕರೆ ಭೂಮಿ ಮರಳಿಂದ ಮುಚ್ಚೋಗಿದೆ. ಅದ್ರ ಕೆಳಗೆ ಏನಿದೆ, ಕೆಳಗೆ ಇನ್ನ ಪ್ರೀಶಿಯಸ್ ಸ್ಟೋನ್ಸ್ ಇದೆಯಾ ಅಥವಾ ದೇವಸ್ಥಾನಗಳಿದೆಯಾ, ಮನೆಗಳಿದೆಯಾ, ಏನಿದೆ ಇನ್ನ ಯಾರಿಗೂ ಗೊತ್ತಿಲ್ಲ. ಆ್ಯಂಡ್ ಯಾರು ಅದನ್ನ ಕಂಡುಹಿಡಿಯೋಕ್ಕೂ ಆಗ್ತಲ್ಲ ಇದುವರೆಗೂ. ಆ್ಯಂಡ್ ಒಂದಲ್ಲ ಎರಡಲ್ಲ, ಅಲ್ಲಿ 5 ಪ್ರಸಿದ್ಧ ದೇವಸ್ಥಾನಗಳು ಮರಳಲ್ಲಿ ಮುಚ್ಚೋಗಿದೆ. ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ ಅದನ್ನ ಈಗಲೂ ಕಂಡುಹಿಡಿತಾ ಇದ್ದಾರೆ. ಆದರೆ ಎಲ್ಲದಕ್ಕೂ 2 ಫೇಸ್ ಇರೋ ಹಾಗೆ ಇದಕ್ಕೆ ಸೈಂಟಿಫಿಕ್ ಥಿಯರಿ ಏನು ಹೇಳ್ತಾರೆ, ಇದು ಶಾಪದಿಂದ ಏನಾಗಿಲ್ಲ. ಪ್ರತಿ ವರ್ಷನೂ ಈಗ ಗಾಳಿ ಜಾಸ್ತಿ ಆದಾಗ, ಆಮೇಲೆ ಕಾವೇರಿ ನದಿ ಫ್ಲೋ ಜಾಸ್ತಿ ಆದಾಗ ಅಲ್ಲಿಂದ ಮರಳನ್ನ ತಂದು ಅಲ್ಲಿ ಸೀಕ್ರೆಟ್ ಆಗಿದೆ ಅಷ್ಟೇ. ಇದರಿಂದ ಯಾವುದೇ ಶಾಪ ಇಲ್ಲ, ಯಾವುದೇ ಇಲ್ಲ ಅಂತ ಸೈಂಟಿಫಿಕ್ ಥಿಯರಿ ಕ್ಲೈಮ್ ಮಾಡಿದ್ರೆ, ಈ ಕಡೆ ನಮ್ಮ ಹಿರಿಯರು ಆಮೇಲೆ ನಮಗೆ ಟೀಚರ್ಸ್ ಎಲ್ಲ ಏನು ಹೇಳ್ಕೊಟ್ಟಿದ್ರು ಇನ್ನ ಅಂದರೆ ಅದು ಶಾಪದಿಂದ ಮರಳುಗಾಡ ಆಗಿದೆ. ಆ್ಯಂಡ್ ರಾಜರಿಗೆ ಮಕ್ಳು ಏನಕ್ಕೆ ಆಗ್ತಾರೆ ಅಂದರೆ ಅವ್ರು ಅಲಮೇಲಮ್ಮ ಶಾಪದಿಂದನೇ ಆಗ್ತಿಲ್ಲ. ಸೊ ಇದೆಲ್ಲಾನು ನಾವು ಚಿಕ್ಕ ವಯಸ್ಸಿಂದ ಕೇಳ್ಕೊಬಂದಿರೋ ಸ್ಟೋರಿ. ಈ ತಲಕಾಡು ಬಗ್ಗೆ ನಿಮಗೆಲ್ಲ ಏನು ಅನ್ಸುತ್ತೆ? ಇದು ಶಾಪದಿಂದ ನಡೀತಿದೆಯಾ ಅಥವಾ ಇದು ಜಸ್ಟ್ ನೇಚರ್, ಇದನ್ನೆಲ್ಲ ಕೋಇನ್ಸಿಡೆನ್ಸಾ? ಇದನ್ನೆಲ್ಲಾನು ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಂಟಿಲ್ ದೆನ್ ಸೈನಿಂಗ್ ಆಫ್ ತರುಣ್ ಗಣೇಶ್.